ನಾವು ಈಗ ಕೇರಳದ ಕೊಟಾಯೂರು ಬಂದಿದ್ದೀವಿ. ಇಲ್ಲಿ ಶಿವನ್ ಟೆಂಪಲ್ಲು ವರ್ಷದಲ್ಲಿ 27 ದಿವಸ ಮಾತ್ರ ಓಪನ್ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾವು ಈ ಘಾಟ್ ಸೆಕ್ಷನಲ್ಲಿದ್ದೀವಿ. ತುಂಬ ಅದ್ಭುತವಾದ ರಮಣೀಯವಾದ ಪ್ಲೇಸು. ಆದರೆ ಇಲ್ಲಿ ಎಷ್ಟು ಜಾಮ್ ಆಗಿದೆ ಅಂದರೆ, ನಾವು ಇವಾಗ ಘಾಟ್ ಸೆಕ್ಷನ್ ಹಿಡಿತಾ ಇದ್ದೀವಿ. ಘಾಟ್ ಸೆಕ್ಷನಿಂದ ಗಾಡಿಗಳು ಹತ್ತಾ ಇದ್ದಾವೆ. ಆದರೆ ತುಂಬ ಸ್ನೇಹಿತರೆ, ತುಂಬ ಕಷ್ಟವಾದ ಘಾಟ್ ಸೆಕ್ಷನ್ನು. ಗಾಡಿಗಳು ಹತ್ತಲಿಕ್ಕೆ ಆಗಲ್ಲ. ಜನಗಳು ನೋಡಿ ಗಾಡಿ ಹತ್ತುತ್ತಾ ಇಲ್ಲ. ಗಾಡಿ ಹತ್ತದೇ ಇರೋದ್ರಿಂದ ಜನಗಳು ಕಾರಿಂದ ಇಳಿದು ಖಾಲಿ ಕಾರುಗಳನ್ನ ಹತ್ತಿಸ್ತಾ ಇದ್ದಾರೆ. ತುಂಬ ಕಷ್ಟ ಇದೆ, ಅದು ಹೇಳಲಿಕ್ಕೆ ಅಸಾಧ್ಯ. ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ವಿ. ನಮ್ಮ ಚಿರು ಅವರು, ಮೋಹನ್ ಅವರು, ಹಾಗೆ ಮುಂದೆ ಬಂದರೆ ನಮ್ಮ ಮಲ್ಲೇಶು ಮತ್ತು ಹೇಮಂತ್ರವರು. ನೋಡಿ ಮಲ್ಲೇಶ್ ಅವರು ಮುಂದೆ ಕೂತಿದ್ದಾರೆ. ಈಗ ನಾವೆಲ್ಲರೂ ಕೂಡ ಈ ಶಿವನ ದರ್ಶನ ಮಾಡಬೇಕು ಅಂತೇಳಿ ಬಂದ್ವಿ. ಆದರೆ ತುಂಬ ಅಂದರೆ ತುಂಬ ರಶ್ ಇದೆ. ತುಂಬ ನೋಡಿ, ಕಾರುಗಳಲ್ಲಿ ಬರಬೇಕಾದ್ರೆ ಸ್ಮೆಲ್ಗಳು, ಕ್ಲಚ್ ಪ್ಲೇಟುದು ಮತ್ತು ಬ್ರೇಕ್ ಪ್ಯಾಡು ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ ಸ್ನೇಹಿತರೆ, ಗಾಡಿಗಳು ಹತ್ತುತ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಭಕ್ತಾದಿಗಳು ಎಲ್ಲರೂ ಕೂಡ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾರೆ. ಖಾಲಿ ಕಾರ್ ಹತ್ತುತ್ತಾ ಇಲ್ಲ ಈ ಘಾಟ್ ಸೆಕ್ಷನ್. ಅಷ್ಟು ತುಂಬ ಕಡ್ದಾದ ತಿರುವುಗಳಿದೆ, ತುಂಬ ಟಫ್ ಇದೆ. ನಿಜಕ್ಕೂ ನೋಡಲಿಕ್ಕೆ ಅದ್ಭುತವಾಗಿದೆ. ಆದರೆ ಅಷ್ಟೇ ಟಫ್ ಕಡ್ದಾದ ರಸ್ತೆ ಸ್ನೇಹಿತರೆ. ಇದು ಜುಲೈ 4ನೇ ತಾರೀಕುವರೆಗೂ ಮಾತ್ರ ಖಾಲಿ ಇರುತ್ತೆ, ಓಪನ್ ಇರುತ್ತೆ. ಸೊ ಅಷ್ಟರಲ್ಲಿ ಯಾರು ನೋಡುವಂಥವರು ಬಂದು ನೋಡಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ತುಂಬ ಅದ್ಭುತವಾದ ಸ್ಥಳ. ಆದರೆ ಅಷ್ಟೇ ಕಡಿದಾದ ಕಿರಿದಾದ ರಸ್ತೆ. ತುಂಬ ಜೀವವನ್ನು ಒಂದೇ ಕೈಯಲ್ಲಿ ಹಿಡ್ಕೊಂಡು ನಾವು ಬೆಟ್ಟ ಘಾಟ್ ಸೆಕ್ಷನ್ ಇಳಿಯೋದಾಗಲಿ ಹತ್ತೋದಾಗಲಿ ಬರಬೇಕಾಗತ್ತೆ. ಅಷ್ಟು ಒಂದು ಭಯ ಇದೆ. ತುಂಬ ಚಿಕ್ಕದಾದ ಕಿರಿದಾದ ರಸ್ತೆ. ಆದರೆ ಸ್ವಾಮಿಯ ದರ್ಶನವನ್ನು ಪಡೆದು ಅವನ ಕೃಪೆಗೆ ಪಾತ್ರರಾಗಬೇಕು ನಾವೆಲ್ಲರೂ ಕೂಡ ಅಂತ ಹೇಳ್ತಾ ಈ ಸ್ಥಳವನ್ನು ಬನ್ನಿ ನೋಡಿ ಆನಂದಿಸಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾಲ್ಕು ವರ್ಷ ನೀನಿಟ್ಟು 4 ಸಲ ನಮ್ಗೆ ಗುರು. ನೀನು ಡೈರೆಕ್ಟ್ ಹಂಗೆ ಮಾಡಾಕ್ತಿದ್ದೀರಾ? ಮಾಡಬಾರ್ದು. ಎಲ್ಲ ತೊಗೊಂಡು ಈ ಟ್ರಾಫಿಕ್ ಇದೊಂದು ವೀಡಿಯೋ ತೊಗೊಂಡು ಅಲ್ಲಿ ಡೈರೆಕ್ಟ್ ಎಲ್ಲ ಒಂದು ಅಪ್ಲೋಡ್ ಮಾಡ್ತಾ ಬರ್ತಾ ಇರ್ಬೇಕು. ಅದನ್ನು ಮಾತಾಡ್ಕೊಂಡು ಫೋಟೋಗಳು ಮಾಡಲ್ಲ, ಲೇಟ್ ಮಾಡ್ತಾ ಇಲ್ಲ, ಇನ್ನು ಅಪ್ಲೋಡ್ ಮಾಡ್ತಾರೆ ಮಾಡೋರೆ. ಲೈವೇ ಮಾಡ್ಬಿಟ್ಟಿದ್ರು ಓದಿ, ಲೈವೇ ಮಾಡಿ ಲಿಸ್ಟ್ನಲ್ಲಿ ಏನು ತೋರಿಸ್ತೀರೋ ಅದನ್ನು ಬರೀ. ಒಂದು 2 ವರ್ಷ ಜನ 5,000 ಜನ ನೋಡೋದು. ಹೊರಟ್ರಾ ಮತ್ತು ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಅತಿ ಹೆಚ್ಚಾಗಿ ಕರ್ನಾಟಕದ ವೆಹಿಕಲ್ಸೇ ಜಾಸ್ತಿ ಇದೆ. ಕರ್ನಾಟಕದ ಕಾರ್ಗಳೇ ಜಾಸ್ತಿ ಇರೋದು. ನೋಡಿ ಗಾಡಿ ಹತ್ತಲ್ಲ ಅಂಥೇಳಿ ಎಲ್ಲ ಸ್ನೇಹಿತರುಗಳು ನಡ್ಕೊಂಡು ಓಡ್ತಾ ಇದ್ದಾರೆ. ಅಷ್ಟು ಕಡಿದಾದ ಘಾಟ್ ಸೆಕ್ಷನ್ನು. ತುಂಬ ಅತಿ ಹೆಚ್ಚಾಗಿ ಕರ್ನಾಟಕದ ವೆಹಿಕಲ್ಸೇ ಇದೆ. ಹೇಳ್ಕೊಬಿಡು ಮತ್ತು ರೈಟ್ ಇದೆ ಮುಂದೆ ಹೋಗ್ತೀನಿ. ಹೌದು, ಮೂವ್ ಆದಾಗ ಎಳ್ಕೊಂಬಿಡ್ಬೇಕು ಲೆಫ್ಟ್ಗೆ.
ವಸಂತ ಎಂತ